राजाधिराज सद्गुरुनाथ महाराज की जय। श्री गुरुदेव गुरुर्ब्रह्मा गुरुर्विष्णु गुरुर्देवो महेश्वरा गुरुर्साक्षात् परब्रह्म तस्मै श्री गुरुवे नमः। गुरुर्साक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಳೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ ಪಾರ್ವತಿ ಬಲೇಶ್ವರ ರಮಾದೆ ಮಹಾರಾಜ್ ಕಿ ಜಯ. ಜಯ ಜಯ ರಾಮ ಕೃಷ್ಣ ಹರಿ, जय जय राम कृष्ण हरे, 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 जय जय राम कृष्ण हरे। बोला ऐसा सत्संगाचा महिमान, संत संगे होते ज्ञान. सत्संगा परिते साधन आणिक नाही. ठोब्बार कुमाये जय जय ठोब्बार कुमाये, जय जय ठोब्बार कुमाये. बोला पुंडली राजा ಪ್ರಥಮವಾಗಿ ನಮ್ಮೆಲ್ಲರ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಸ್ಥಾನದ ಅಧಿದೇವತೆಗಳಾಗಿರುವಂತಹ ದೇವರ ದೇವರೇ ಆಗಿರುವಂತಹ ಸದ್ಗುರು ಸಮರ್ಥರಾಜೆ ರಾಮಚಂದ್ರರಾವ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ, ಸದ್ಗುರು ಸಮರ್ಥ ದತ್ತೋಪಂತ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ಹಾಗೂ ಸದ್ಗುರು ಸಮರ್ಥ ವೆಂಕಟರಾವ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಇಂಥ ಒಂದು ಅದ್ಭುತವಾದಂತಹ ಸತ್ಸಂಗದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಹಿರಿಯ ಗುರುಬಂಧುಗಳು,
ಪರಮಾರ್ಥಕ್ಕೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ಒಂದು ಥರದಲ್ಲಿ ಸದ್ಗುರುವಿನ ಸೇವೆಯಲ್ಲಿ ಸದಾ ಏನಪ್ಪ ಅಂದರೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ನಮ್ಮ ಬಾಹೇತಿ ಶೇಠ್ಜಿ ಅವರಾಗಲಿ, ಆಮೇಲೆ ನಮ್ಮ ಉಟ್ಗಿ ವಕೀಲ್ ಸರ್ ಆಗಲಿ, ಅವರಿವರನ್ನದೇ ಎಲ್ಲ ಪಾರಮಾರ್ಥಿಕ ಪ್ರೇಮಿ ಹಿರಿಯ ಗುರುಬಂಧುಗಳಿಗೆ, ಗುರು ಭಗಿನಿಯರಿಗೆ, ತಾಯಂದಿರಿಗೆ ಎಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರ. ಸದ್ಗುರುನಾಥ ನಮ್ಮ ಗುಣದೋಷಗಳನ್ನು ವಿಚಾರ ಮಾಡಲಾರ್ದ ಅಪ್ಪುಗೊಂಡ ಅಂಥೇಳಿ ಇವತ್ತು ಇಂಥ ಒಂದು ಅದ್ಭುತವಾದಂತಹ ಆನಂದದ ಪ್ರಸಂಗ ನಮಗೆ ಸಿಕ್ಕದ. ಗುರುನಾಥ ನಮ್ಮನ್ನು ಏನೂ ನೋಡಲಿಲ್ಲ, ನಮ್ಮ ಗುಣದೋಷಗಳನ್ನು ನೋಡಲಿಲ್ಲ. ಜಗತ್ತಿನ ಕಲ್ಯಾಣಕ್ಕಾಗಿ ಅವತರಿಸಿ ಬಂದಂಥ ಸದ್ಗುರುನಾಥ ಅವನ ವಿಭೂತಿನೇ ಅದಂಥವ್ರು. ಜಗಾಂಚ ಕಲ್ಯಾಣ ಸೂರ್ಯಡಿ ಸಂತಾಂಚ ವಿಭೂತಿ ದೇಹ ಕಷ್ಟವಿತಿ ಪರೋಪಕಾರೇ. ಜಗಾಂಚ ಕಲ್ಯಾಣ ಸಂತಾಂಚ ವಿಭೂತಿ ಅಂತ ಅಂಥ ಸದ್ಗುರುವರ್ಯರು ನಮ್ಮೆಲ್ಲರ ಒಂದು ಕಲ್ಯಾಣಕ್ಕಾಗಿ ಇಂತಿಂಥ ಒಂದು ಸತ್ಸಂಗದ ಕಾರ್ಯಕ್ರಮಗಳನ್ನು ನಮಗೆ ಹಾಕಿಕೊಳ್ಳಲಿಕ್ಕೆ ಅಥವಾ ಮಾಡಲಿಕ್ಕೆ ಪ್ರೇರಣಾಕರ್ತರಾಗ್ಯಾರವರು. ಪ್ರೇರಣಾಕರ್ತರು, ಕಾರಣೀಕರ್ತರು ಮತ್ತು ಸೇವಾಕರ್ತರು. ಪ್ರೇರಣಾಕರ್ತರು ಸದ್ಗುರುಗಳಾದ್ರೆ ಕಾರಣೀಕರ್ತರು ಒಂದು ಏನಪ್ಪ ಅಂದ್ರೆ ಕಾರಣೋಪಾದಿ ಒಳಗೆ ಇದ್ದವರು, ಇರಲಾರ್ದವರು ಇರ್ತಿರ್ತಾರೆ. ಒಬ್ಬರು ಪ್ರೇರಣಾ ಮಾಡಿದರು ಅಂತೇಳಿ, ಸಮರ್ಥರು ಪ್ರೇರಣಾ ಮಾಡಿದ್ರು ಅಂತೇಳಿ ಇವತ್ತಿನ ದಿವಸ ನಮ್ಮ ಯುವಕರು ಅಂತಂದ್ರೆ ವಾಸ್ತವಿಕವಾಗಿ ಪರಮಾರ್ಥದೊಳಗೆ ವಯಸ್ಸಿಗೆ ವಿಶೇಷ ಸ್ಥಾನನೇ ಇಲ್ಲ. ಜ್ಞಾನಕ್ಕೆ, ಭಕ್ತಿಗೆ, ವೈರಾಗ್ಯಕ್ಕೆ ಇದಕ್ಕೆ ಹೆಚ್ಚಿನ ಸ್ಥಾನ ಇರ್ತದೆ. ಅಂಥ ಹುಡುಗರು 10-15 ದಿವಸದಿಂದ ವೈಭವವಾದಂಥ ಸತ್ಸಂಗ ಇಲ್ಲಿ ಮಾಡಬೇಕು, ನೆರವೇರಿಸಬೇಕು, ಎಲ್ಲ ಸಾಧು ಸಂತರನ್ನ ಆಮೇಲೆ ಭಕ್ತ ಮಂಡಳಿನ ಕರೆಸಬೇಕು, ಇಲ್ಲಿ ಜ್ಞಾನ ಚರ್ಚೆ ನಡಿಬೇಕು, ಹಿಂಗೆಲ್ಲ ಅಪೇಕ್ಷೆ ಇಟ್ಟುಕೊಂಡು ಮಾಡ್ಯಾರಲ್ಲ. ನಿಜವಾಗಿಯೂ ಬಹಳ ಅನ್ನಿಸ್ತದ. ಇದೇ ರೀತಿ ಅಂತ ಗುರುವಿನ ಭಕ್ತಿ ಒಳಗೆ ಅವರು ಉತ್ತರೋತ್ತರ ಹಿಂಗೆ ಸೇವಾ ಮಾಡಿ ವೈಭವದಿಂದ ಒಂದು ಗುರುವಿನ ಕೀರ್ತಿ ಈ ಜಗತ್ತಿನ ತುಂಬ ಬೆಳಗಲಿ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ದುಡಿಲಿ. ಯಾಕಂದರೆ ಸಮರ್ಥರಾದಂಥವ್ರು, ಆಗಿ ಹೋದಂಥ ಜ್ಞಾನಿಗಳು ಅವರಂತಾರ, आमची प्रतिज्ञाईसी काही न मागणे शिष्यासी आपणा मागे जगदीशासी भजत जावे. ಸಮರ್ಥರಂತಾರ, ನಮ್ಮ ಪ್ರತಿಜ್ಞೆ ಹಿಂಗದಪ್ಪ, ನಾವು ಯಾರಿಂತಲೂ ಏನೂ ಬೇಡೋದಿಲ್ಲ, ನಮ್ಮ ಉತ್ತರೋತ್ತರ ಭಗವಂತನ ಭಕ್ತಿ ಬೆಳಿಬೇಕು ಅನ್ನುವಂಥ ದೊಡ್ಡ ಕಳಕಳಿ ನಮ್ಮದದ, ನೀವು ಅದನ್ನು ಮಾಡ್ರಿಪ್ಪ ಅಂಥೇಳಿ ಇದು ಒಂದೇ ನಮಗೆ ಕೇಳ್ಯಾರ. ಆ ಒಂದು ಕಾರಣದಿಂದಲೇ ಆಗಿ ಹೋದಂಥ ಎಲ್ಲ ಸದ್ಗುರುವರ್ಯರು ತಮ್ಮ ಜೀವನವನ್ನೇ ಪರಮಾರ್ಥಕ್ಕಾಗಿ, ಗುರುಭಕ್ತಿಗಾಗಿ ಮುಡಿಬಿಟ್ರು. ಅಂಥ ಸಂತರೋಪಕಾರ ಏನಂತ ಹೇಳೋದು ಅಂಥೇಳಿ ಮಧ್ಯಾಹ್ನ ಭಜನೆಯೊಳಗೆ ಅಭಂಗ ಯಾವಾಗಲೂ ಇದನ್ನು ಅವಾಗೇ ಹಾಕಿಬಿಟ್ರವರು. काय सांगू मी या संताचे उपकार, काय सांगू मी या संताचे उपकार, माझ्या निरंतर जागविते. काय द्यावे याचे व्हावे उतराये, काय द्यावे याचे व्हावे उतराये. देवी तो हा पायी जीव थोडा, सहजा बोलाने हिचा उपदेशा, सहजा बोलाने हिचा उपदेशा. करुणी सायाचा ती कविते, काय द्यावे
वावे उतराये काय द्यावे याचे वावे उतराये ठेवितो हा पायी जीव थोडा तुका मानवाचा धेनू वेता चित्ता तुका मानवाचा धेनू वेता चित्ता माझ्या येते सांभाळीते काया द्यावे याची वावे उतराये काय द्यावे याची वावे उतराये तो पायी जीव थोडा ठोंबार कुमार जय जय ठोंबार कुमार जय जय ठोंबार कुमार बोला पुंडली श्री ज्ञानदेव राजा ಜಗದ್ಗುರು ತುಕೋಬ್ಬರಾಯರು ಈ ಮಾತನ್ನಂತಾರೆ. ಸಾಮಾನ್ಯರಲ್ಲ, ಅವರು ದೊಡ್ಡ ಸಂತರು, ಜಗತ್ತಿಗೆ ಗುರು ಅನಿಸಿಕೊಂಡಂತಹ ಸಂತ ಶ್ರೇಷ್ಠರು ಆದಂತಹ ಜಗದ್ಗುರು ತುಕೋಬ್ಬರಾಯರಂತರ ಕಾಯಸಾಂಗು ಮಿಯಾ ಸಂತಾತಿ ಉಪಕಾರ. ಈ ಸಂತರು ಮಾಡಿದಂಥ ಉಪಕಾರವನ್ನು ಏನಂತ ಹೇಳಿ ಅಂತ ಮಸ್ತಕಿ ಚರಣಿ ಠೇವಿ ತಸೆ ಹೇಳಲಿಕ್ಕೆ ಆಗಲಾರ್ದಂಥದ್ದು ಉಪಕಾರವನ್ನು ಯಾರಾದರೂ ನಮಗೆ ಮಾಡಿದ್ರೆ ಅದು ಕೇವಲ ಸಂತ ಸದ್ಗುರುಗಳು ಮಾತ್ರ ಅಂಥೇಳಿ ಕಾಯಸಾಂಗು ಮಿಯಾ ಸಂತಾತಿ ಉಪಕಾರ ಮಜ ನಿರಂತರ ಜಾಗವೀತಿ. ಯಾವಾಗಲೂ ಎಚ್ಚರ. 50 ವರ್ಷ ನಮ್ಮ ಮಹಾರಾಜರು ಸಗುಣದಿಂದ ನಿರ್ಗುಣಕ್ಕೆ ಹೋಗಿ ದೇವಾಸಿ ಭಕ್ತಾಂಚ ವಿಸರು ಪಡನಾರ ನಾಹಿ. ಸದ್ಗುರುನಾಥ ತನ್ನ ಭಕ್ತರನ್ನು ಎಂದಿಗೂ ಮರಿದನಂತ. ದೇವ ಕೃಪೇಚ ಸಾಗರು ದೇವ ಕರುಣೈಚ ಜಳದರು ದೇವಾಸಿ ಭಕ್ತಾಂಚ ವಿಸರು ಪಡನಾರ ನಾಹಿ. ಇಂಥ ಕೃಪಾಮೂರ್ತಿ ನಾವು ಅವನು ಮರಿಬಹುದು, ಆದ್ರೆ ಸದ್ಗುರುನಾಥ್ ಮಾತ್ರ ತಮ್ಮ ಭಕ್ತರನ್ನು ಎಂದೆಂದಿಗೂ ಮರಿದಲು ಅನ್ನುವಂಥದ್ದಕ್ಕೆ ಇದೇ ಒಂದು ದೊಡ್ಡ ನಿದರ್ಶನ ಅಂತಾರೆ. ठोब्बार कुमाये ठोब्बार कुमाये. ಓ ಯಾಕಂದ್ರ ಸತ್ಸಂಗ ಪರಿತೆ ಸಾಧನ ನಾಹಿ ಅಂತ. ಭಗವಂತನ ಪ್ರಾಪ್ತಿಗಾಗಿ ಈ ಒಂದು ಸತ್ಸಂಗದ ಹೊರತಾಗಿ ಅನ್ಯ ಸಾಧನೆಗಳೇ ಇಲ್ಲ ಅಂತಾರೆ ನೋಡ್ರಿ. ಎಲ್ಲಕ್ಕೂ ಬೇಕು ಸತ್ಸಂಗಿ. ಅದಕ್ಕೆ ಅವರಂದ್ರು ಐಸಾ ಸಂತಾಂಚ ಮಹಿಮಾನ ಸಂತ ಸಂಗೇ ಹೋತೆ ಧ್ಯಾನ. ನಮಗೇನಾದರೂ ಇವತ್ತು ಪರಮಾರ್ಥದೊಳಗ ನಿಜವಾದ ನಮ್ಮ ಸ್ವರೂಪದ ಸಾಕ್ಷಾತ್ಕಾರದ ಒಂದು ಎಡೆಗೆ ನಮ್ಮ ಪ್ರವಾಸ ನಡೆದಿತ್ತು ಅಂದ್ರೆ ಅದಕ್ಕೆ ಮತ್ತಾರೋ ಕಾರಲ್ಲ, ಕೇವಲ ಈ ಸಂತರು. ठोब्बार कुमाये जय जय ठोब्बार कुमाये. ಓ ಪ್ರಸಂಗ ಹಿಂಗಿತ್ತಲ್ಲ. ಭಾವಸಾಹೇಬ್ ಮಹಾರಾಜರು 36 ವರ್ಷ ದಿವಸಕ್ಕೆ 9 ತಾಸಂತೆ ಧ್ಯಾನ ಮಾಡಿದ್ರು. ಗುರುಲಿಂಗಜಂಗ ಮಹಾರಾಜರ ಆಜ್ಞಾ ಪ್ರಕಾರ, ಅವರ ಆಜ್ಞಾ ಪ್ರಕಾರ ಭಕ್ತಿ ಬೆಳೆಸಲಿಕ್ಕೆ ಪರ್ಮಿಷನ್ ತಗೊಂಡ 14 ಮಂದಿ ಆತ್ಮ ಸಾಕ್ಷಾತ್ಕಾರಿ ಸದ್ಗುರುಗಳನ್ನು ಅವರು ತಯಾರು ಮಾಡಿದರು. ಅಂದರೆ ಎಂಥ ಮಹಾನ್ ಕಾರ್ಯ ಮಾಡಿರ್ಬೇಕು. 14 ರತ್ನಗಳೇ ಅವು. 14 ಏನಂತಾರಲ್ಲ ರತ್ನದ ಗುಚ್ಛವು. ಅಂಥವ್ರು ಇಂಥ ಒಂದು ಭಕ್ತಿ ಕಾರ್ಯ ಮಾಡಿ ನಿರ್ಯಾಣ ಆದ ಮೇಲೆ ಸ್ವಲ್ಪ ಒಂದು 2-3 ವರ್ಷನಾಗ ಸಮರ್ಥ ರಾಮಚಂದ್ರರಾವ್ ಮಹಾರಾಜರಿಗೆ ಭಕ್ತಿ ಮಂದಾಗ್ಯದ ಅನ್ನುವಂಥದ್ದು ಅನಿಸ್ಲಿಕ್ಕೆ. ಯಾಕಂದ್ರೆ
ಈ ಜನರ ಸ್ವಭಾವನೆ ಹೆಂಗದ ಅಂತಾರ. ನಿರೂಪಣಿ ಹೇ ಸದ್ಬುದ್ಧಿ ಹೋತಿ ಸ್ಥಳತ್ಯಾಗ ಹೋತಾ ಸವೇತಿ ಜಾತಿ ಕಾಯ ಕರೂರೇ ಕ್ರಿಯಾ ಘಡೆ. ಸದ್ಗುರುಗಳು ಇದ್ದಾಗ ನಾವು ಹೆಂಗಿರ್ತೇವಲ್ಲ ಹಂಗೆ ನಿರ್ಯಾಣ ಆದಮೇಲೆ ನಮಗೊಂದು ನಮೂನಿ ಏನಪ್ಪ ಅಂದ್ರೆ ಲಗಾಮ್ ಬಿಚ್ಚಿದ ಇದ್ರಗತೆ ಆಗಿಬಿಡ್ತೇವೆ ನಾವು. ಆವಾಗ ಮಹಾರಾಜರು ಕೇಳ್ತಾರ ಅನ್ನುವಂಥ ಭಯ ಇತ್ತು. ಈಗ ನಮಗೆ ಯಾಕೆ ಭಯ ಇಲ್ಲ ಅಂದ್ರೆ ಸದ್ಗುರುಗಳು ಕೇವಲ ಶರೀರದೊಳಗಟ್ಟಿದ್ದಾರೆ ಅನ್ನುವಂತಹ ಅಲ್ಪ ಜ್ಞಾನಕ್ಕಾಗಿ ಹಂಗೆ ಅನ್ನಿಸ್ತದೆ. ಸದ್ಗುರುಗಳು ಆಗೂ ಇದ್ರು, ಈಗೂ ಇರ್ತಾರೆ, ಮುಂದೂ ಇರ್ತಾರೆ. ಯಾಕಂದ್ರೆ ಆ ಪರವಸ್ತು ಏನದಲ್ಲ, ನಿರ್ಗುಣ ನಿರಾಕಾರ ನಿರಂಜನ ವಸ್ತು ಏನದಲ್ಲ, ಅದು ಆದಿ ಮಧ್ಯ ಅಂಥದಲ್ಲಿ ಓತಪ್ರೋತವಾಗಿ ತುಂಬಿದಂಥ ಸ್ಥಿತಿ ಏನದಲ್ಲ, ಅದು ನನ್ನ ಸದ್ಗುರುನಾಥನ ಸ್ಥಿತಿ ಅದ. ಟೊಬ್ಬಾರ ಕುಮಾಯೇ ಟೊಬ್ಬಾರ ಕುಮಾಯೇ. ಓ ತಾಳಿಕೋಟಿ ಕ್ಯಾಂಪ್ನ ಒಳಗೆ ಸಮರ್ಥ ರಾಮಚಂದ್ರ ಮಹಾರಾಜರು ದೊಡ್ಡ ಶಿರಸ್ತೆದಾರ ನೌಕರಿಗಿದ್ರು. ಅವರು ಬ್ರಿಟಿಷರ ಕಾಲದಾಗ ಪೆನ್ ತೊಗೊಂಡು ಬರೀಲಿಕ್ಕತ್ತಿದ್ರು. ಆದ್ರೆ ಅಂತರಂಗದಾಗ ಕಟ್ಟಿತಿತ್ತು, ಭಾವರಾಯನ ಭಕ್ತಿ ಮಂದಾಗಲಿಕ್ಕತ್ತದ, ಭಾವರಾಯನ ಭಕ್ತಿ ಮಂದಾಗಲಿಕ್ಕತ್ತದ. ಆ ಒಂದು ಚಿಂತನದೊಳಗೆ ನೋಡ್ರಿ, ಪ್ರತಿಯೊಬ್ಬರು ಮುಂದೆ ಭವಿಷ್ಯ ಹಂಗೆ ಅಂತೇಳಿ ಪ್ರಪಂಚದ ಚಿಂತೆಯೊಳಗೆ ಮನುಷ್ಯ ಎಷ್ಟೋ ಒಂದು ನಮೂನಿ ಇದು ಆಗಿಬಿಡ್ತಾರೆ. ಆದರೆ ಗುರುನಾಥನ ಭಕ್ತಿ ಮಂದಾಗಲಿಕ್ಕತ್ತನ್ನುವಂಥ ಚಿಂತೆಯೊಳಗೆ ಅವರಂದರು. ಅಲ್ಲಿ ಗುರುನಾಥ ತಂದೆ ತಾಯಿ ಬಂಧು ಬಳಗ ನನ್ನ ಸರ್ವಸ್ವವಾಗಿ ನಾನು ಉದ್ಧಾರಕರ್ತನಾದಂತಹ ಭಾವರಾಯನ ಭಕ್ತಿ ಮಂದಾಗಲಿಕ್ಕತ್ತದಲ್ಲ, ಮತ್ತು ನಾ ಇಲ್ಲಿ ನೌಕರಿ ಮಾಡಿಕೊಂಡು ಪ್ರಪಂಚಕ್ಕಾಗಿ ದುಡ್ಲಿಕ್ಕತ್ತಿಲ್ಲ ಅಂತ ಮನಸ್ಸಿಗೆ ಒಂದು ನಮೂನಿ ಖಜೀಲ್ ಅನಿಸಿ ಕೈಯನ್ನು ಪೆನ್ ಬಿಟ್ಟುಬಿಟ್ರು. ಪರಿಸ್ಥಿತಿ ಅಂತಾದಿತ್ತಂದ್ರೆ ದೊಡ್ಡ ಸಂಸಾರ. ಭಕ್ತಿ ಭಾವರಾಯನ ಭಕ್ತಿ ಬೆಳೆಸಬೇಕು ಅನ್ನೋಂಥ ಉದ್ದೇಶಕ್ಕಾಗಿ ಪೆನ್ ಬಿಟ್ಟರು. ಖರೆ ಪೆನ್ ಬಿಟ್ಟ ಮೇಲೆ ಒಮ್ಮೆ ಭಕ್ತಿ ಬೆಳೆಸಲಿಲ್ಲ ಅವರು. ಇದು ನಾವೆಲ್ಲರೂ ವಿಚಾರ ಮಾಡುವಂತಹ ಮಾತಿದು. ಭಕ್ತಿ ಬೆಳೆಸಬೇಕಾಗಿತ್ತು ಅಂದ್ರೆ ಮೊದಲ ಆತ್ಮ ಸಾಕ್ಷಾತ್ಕಾರ ನಾವು ಮಾಡಿಕೊಂಡಿರಬೇಕು ಅಂತ. ಪತಿತ ಪಾವನಾಚೆ ದಾಸ ತೇಹಿ ಪಾವನ ಕರಿತಿ ಜಗಾಸ ಐಸಾ ಪ್ರತೀತ ಮನಾಚ ಬಹುತಾಂಚೆ ಆಲಿ. ಅನನ್ಯ ಸದ್ಗುರುನಾಥನ ದಾಸ್ಯತ್ವವನ್ನು ಯಾರು ಮಾಡ್ಯಾರಲ್ಲ ಅವರಿಂದ ಮಾತ್ರ ಭಕ್ತಿ ಬೆಳೆಸ್ಲಿಕ್ಕೆ ಸಾಧ್ಯದ. ಅದಕ್ಕೆ ಅವರಂದರು ಇಷ್ಟರಿಂದ ಭಕ್ತಿ ಬೆಳೆಸ್ಲಿಕ್ಕೆ ನಮಗೆ ಆಗೋದಿಲ್ಲ ಅಂತೇಳಿ ಎಲ್ಲ ಏನಪ್ಪ ಅಂದ್ರೆ ತಮ್ಮ ಗುರುಬಂಧುಗಳನ್ನು ಕರೆಸ್ಕೊಂಡ್ರವರು. ದತ್ತೋಪಂತ್ ಮಹಾರಾಜರನ್ನ, ವೆಂಕಟರಾವ್ ಮಹಾರಾಜರನ್ನ, ಆಮೇಲೆ ಸಿದ್ದರಾಮೇಶ್ವರ ಮಹಾರಾಜರನ್ನ, ಹಿಂಗೆ ಅವರೆಲ್ಲ ಗುರುಬಂಧುಗಳವರು ಕರೆಸ್ಕೊಂಡು ಕೂಡಲೇ ಇವರಿಗೆ ದೊಡ್ಡ ಗುರುಗಳೇ ಅಂತಿದ್ರು, ದೊಡ್ಡ ಮಹಾರಾಜರೇ ಅಂತಿದ್ರು. ಎಲ್ಲ ಬಂದರು. ವೆಂಕಟರಾವ್ ಮಹಾರಾಜರು, ದತ್ತಪಂತ್ ಮಹಾರಾಜರು, ಯಾಕ್ರಿ ಹಿಂಗೆ ಕರೆಸಿದ್ರಿ ಅಂತ. ಇಲ್ಲ, ಭಾವರಾಯನ ಭಕ್ತಿ ಮಂದಾಗ್ಯದ, ನಾವೆಲ್ಲರೂ ಕೂಡಿಸಿ ಆ ಮತ್ತೆ ಭಕ್ತಿ ಬೆಳೆಸಬೇಕಲ್ಲ ಅಂತಂದರು. ಮತ್ತು ನೀವು ಹೆಂಗೆ ಅಂತೀರಿ, ಹಂಗೆ ನೀವೇನು ಮಾರ್ಗದರ್ಶನ ಮಾಡ್ತೀರಿ ಅದ್ರ ಪ್ರಕಾರ ನಾವು ಮಾಡ್ತೇವೆ ಅಂತೆಲ್ಲ ಮಹಾರಾಜರು ಒಪ್ಪಿಕೊಂಡಾಗ ಅವರಂದರು ಇಷ್ಟರ ಮೇಲೆ ನಾವು ಭಕ್ತಿ ಬೆಳೆಸಿರೋದು ಪರಿಪೂರ್ಣ ಭಕ್ತಿ ಆಗೋದಿಲ್ಲ ಅಂದ್ರೆ ಅವರು ಮುಂದೆ ಬೆಳೆಯುವಂಥ ಭಕ್ತರಂತಲ್ಲಿ ಒಂದು ಘಟ್ಟತನ ಬರಬೇಕು. ಈಗ 12 ವರ್ಷ ತಾಕಳಿ ಒಳಗೆ ತಪಶ್ಚರ್ಯ ಮಾಡಿದ್ರು ರಾಮದಾಸ್ ಮಹಾರಾಜರು. ಸ್ವತಃ ರಾಮಪ್ರಭು ಅಂದ, ಬಾರಪ್ಪ ಕೃಷ್ಣ ತೀರಕ್ಕೆ ಇನ್ನು ಧರ್ಮ ಸಂಸ್ಥಾಪನೆ ಮಾಡಬೇಕಾಗ್ಯದ ಅಂದ ಕೂಡಲೇ ಸ್ವತಃ ರಾಮದಾಸ್ ಮಹಾರಾಜರು ಅಂತಾರ, ಪ್ರಭು ನಾ 12 ವರ್ಷ ದೇಶ ಸಂಚಾರ ಮಾಡಿ ಜಗತ್ತಿನ ಜೀವಿಗಳ ಅಂತರಂಗದ ಭಾವನೆಯನ್ನು ಇದು ಮಾಡಿಕೊಂಡು ಒಂದು ಸಾಂಪ್ರದಾಯ ಕಟ್ತೀನಿ, 12 ವರ್ಷ ಆಗೋ ತನಕ ನಾವು ಬರೋದಿಲ್ಲ, ಕ್ಷಮ ಮಾಡಂತ ಕೇಳ್ಕೊಂಡು. ಹಂಗೆ ದುಡಿಲಾರ್ದ ಬರೇ ಬಾಯಿ ಮಾತಿನಿಂದ ನಾವು ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ಜಗತ್ತಿಗೆ ತೋರಿಸೋ ಸಂಬಂಧ ಅವರಂದರು ನಾವೆಲ್ಲರೂ ಕೂಡಿಸಿ ಮೊದಲು ಸಾಧನ ಮಾಡೋಣ ಅಂದ್ರೆ. ಸಾಧನ ಮಾಡೋಣ ಅಂದ್ರೆ ಎಲ್ಲಿ ಮಾಡೋದು, ಮನ್ಯಾಗ ಮಾಡೋಣ, ಒಂದು ಕೋಲಿ ಹಿಡಿಯೋಣ, ಏನು ಮಾಡೋಣ ವಿಚಾರ ಮಾಡಿದರು. ಆವಾಗ ಎಲ್ಲಿ ಬೇಡ, ಬಾಯಿತಿ ಸೇಡ್ಜಿ ಅವ್ರ ತಾಟ್ನಾಗ ಮಾಡೋಣ ಅಂತ. ಆವಾಗ ಅವ್ರ ಜಾಗ ಆರಿಸ್ಕೊಂಡ ಜಾಗ ಈ ಜಾಗ. ಯಾವ ರೀತಿ ಅಂದರೆ ಸಾಧನ ಮಾಡಿದರು ಅಂದ್ರೆ ಇವರೆಲ್ಲರೂ ಇದು ಇದ್ದರು, ಇವ್ರು ನೌಕರಿಯರು ಬಿಟ್ಟಿದ್ರು. ತಿರುಗಿ ಮನೆಗೆ ಊಟಕ್ಕೆ ಹೋಗ್ಲಿಕ್ಕೆ ಖಜೀಲಾಗ್ಲಿಕ್ಕೆ ಹತ್ತಿವ್ರಿಗೆ. ದುಡಿದಿಲ್ಲ ಬಿಟ್ಟಿಲ್ಲ ಅಂದ್ರೆ ರಾಮಚಂದ್ರ ಮಹಾರಾಜರಿಗೆ ಮನೆಗೆ ಹೋಗಿ ಹಂಗೆ ಊಟಕ್ಕೆ ಹೋಗಲಿ, ದುಡಿದ್ರೆ ತಿನ್ಲಿಕ್ಕೆ ಇದು ಬೇಸಿ ಅಂಥೇಳಿ ಇವ್ರು ಉಳ್ಕಿದಾರರು ವೆಂಕಟರಾವ್ ಮಹಾರಾಜರು, ದತ್ತೋಪಂತ್ ಮಹಾರಾಜರು ಇಲ್ಲೇ ಬಿಜಾಪುರದವ್ರೇ ಅವರು.
ನಮಗೆ ಸುಕೃತ ನಮ್ಮದು ಇವರು ಎಸ್ ಕೆ ಅವ್ರು ನಮ್ಮನ್ನು ದತ್ತೋಪಂತ ಮಹಾರಾಜರ ಮನೆಗೆ ಸತ್ಸಂಗ ಕರ್ಕೊಂಡು ಹೋಗಿದ್ರು. ಅಲ್ಲಿ ನಮ್ಮ ಸೇವಾ ಆಗ್ಯದ ಏನು ಅಂದ ಕೂಡಲೇ ಅವರೆಲ್ಲರೂ ಮನೆಗೆ ಊಟಕ್ಕೆ ಹೋಗೋರು. ಇವ್ರು ಅಂದರು ರಾಮಚಂದ್ರ ಮಹಾರಾಜರು ಮತ್ತು ನಾ ಹೆಂಗೆ ಹೋಗಲಿ ನೌಕರಿನೇ ಬಿಟ್ಟನಂತೇಳಿ ಅವ್ರ ಜೋಡಿ ಹೋದಾಗ ಮಾಡಿ ತಪ್ಪಲ ಗಿಪ್ಲ ಇವು ತಿಂದು ಇವ್ರು ಸಾಧನ ಅವ್ರು ಬೋರ್ದಕ್ಕೆ ಮಾತು ಸಾಧನ ಮಾಡ್ಲಿಕ್ಕೆ ಕೂತಿರೋರು. ಒಂದು ತಿಂಗಳಾಗ ಮೈ ಎಲ್ಲ ಹಸಿರಾಗಿತ್ತು. ಎಷ್ಟು ಸಾಧನ ಮಾಡಿ ಪರಿಪೂರ್ಣತೆ ಬಂದಾಗ ರಾಮಚಂದ್ರ ಮಹಾರಾಜರು ಅಂದರು ಇನ್ನು ಭಕ್ತಿ ಬೆಳೆಸೋಣಪ್ಪ ಅಂಥೇಳಿ ಭಕ್ತಿ ಬೆಳೆಸಲಿಕ್ಕೆ ಆವಾಗ ಸ್ಟಾರ್ಟ್ ಮಾಡಿದರು. ಟೊಬ್ಬಾರ ಕುಮಾಯೇ ಜೈ ಜೈ ಟೊಬ್ಬಾರ ಕುಮಾಯೇ ಜೈ ಜೈ ಟೊಬ್ಬಾರ ಕುಮಾಯೇ. ಓ ಅಂಥ ಅದ್ಭುತವಾದಂತಹ ಜಾಗ ಇದು, ಪವಿತ್ರವಾದಂತಹ ಜಾಗ. ಇಷ್ಟೆಲ್ಲ ಮಹಾತ್ಮರು ಇಲ್ಲಿ ತಪಸ್ಸರು ಮಾಡ್ಯಾರ. ಅಂಥದ್ದು ಈಗ ಏನಪ್ಪ ಅಂದ್ರೆ ಸಮೀಪನೆ ಒಳಗೆ ಸದ್ಗುರು ಸಮರ್ಥ ಗಣಪತರಾವ್ ಮಹಾರಾಜರು ಬಾಯಿತಿ ಶೇಟ್ಜಿ ಅವ್ರನ್ನ ಮುಂದೆ ಮಾಡಿಕೊಂಡು ಇದನ್ನೆಲ್ಲ ಏನಪ್ಪ ಅಂದ್ರೆ ಮತ್ತೆ ಪುನರುಜ್ಜೀವನಗೊಳಿಸಿದ್ರು. ಇದನ್ನು ಮೊದಲು ಏನು ಹಂಗೇನು ಇದ್ದಿದ್ದಿಲ್ಲ, ಈಗ ಹಿಂಗೆ ಇದ್ದಿದ್ದಿಲ್ಲ. ಇವ್ರನ್ನ ಕರ್ಕೊಂಡು ಇಷ್ಟೆಲ್ಲ ಮಾಡಿ ನಮಗಿಲ್ಲಿ ಸತ್ಸಂಗ ಮಾಡಲಿಕ್ಕೆ ಇಷ್ಟೊಂದು ಒಂದು ಅಪ್ರತಿಮ ಜಾಗ ನಿರ್ಮಾಣ ಆಗ್ಯದಲ್ಲ. ಇಷ್ಟು ಆದ ಕೂಡಲೇ ಮತ್ತು ನಮ್ಮ ಮಹಾರಾಜರು ನಮ್ಮ ಹುಡುಗರಿಗೆ ಪ್ರೇರಣೆ ಹಾಕಿದ್ರು, ನೀವು ಇದು ಮಾಡ್ರಪ್ಪ ಕಾರ್ತಿಕದ್ದು ಇದು ಮಾಡಿಕೊಡು ಅಂದ್ರೆ ಏನು ಸಂತರ ಉಪಕಾರ. ಅದಕ್ಕೆ ಅಂದರು ಕಾಯ ಸಾಂಗುಮಿಯ ಸಂತಾತೆ ಉಪಕಾರ, ಕಾಯ ಸಾಂಗುಮಿಯ ಸಂತಾತೆ ಉಪಕಾರ, ಮಜ ನಿರಂತರ ಜಾಗವೀತಿ, ಮಜ ನಿರಂತರ. ಓ ಆ ಟೈಮ್ದಾಗ ಇಲ್ಲೊಂದು ಹಾಳು ಬಿದ್ದ ಮನೆ ಇತ್ತಿಲ್ಲಿ. ಅಲ್ಲೇ ಇದು ಕೆಲವೊಂದು ಇದು ಪಾಲಿಕೆದು ಏನೇನು ಇದ್ದವೆ. ನಮ್ಮ ಸುಧೀರ್ ನಮ್ಮ ತಮ್ಮ ಅದು ಇಲ್ಲಿ ಬಂದಿದ್ರು. ಅವರು ಬಂದಾಗ ಒಂದು ಪಾದಕ ಸಿಕ್ಕಿತ್ತು ಅವ್ರಿಗೆ, ಇನ್ನೊಂದು ಸಿಗಲಿಲ್ಲ, ಒಂದೇ ಸಿಕ್ಕಿತ್ತು. ಒಂದೇ ಸಿಕ್ಕಾಗ ನಮ್ಮ ತಮ್ಮ ಬಂದು ನನ್ನ ಕೈಯಾಗ ಕೊಟ್ಟ. ನಾನೇ ಅಂಥ ಸ್ಥಾನದಿಂದ ಬಂದದಂದ್ರೆ ಇದು ಪಾದಕ ಅಂತೇಳಿ ಅಂಥದ್ದು ಇನ್ನೊಂದು ಮಾಡಿಸಿ ಇವತ್ತಿನ ತನಕನೂ ನಮ್ಮ ಮನೆಯಾಗ ನಿತ್ಯ ಪೂಜೆ ಆಗೋದು. 23 ವರ್ಷ ಇಲ್ಲಿಂದ ವಿಜಾಪುರ ಕುಕ್ಕಟ್ಟಿಗೆ ನಾವು ದಿಂಡಿ ಹೋದ್ರೆ ಆ ಪಾದಕ ಇಟ್ಟುಕೊಂಡು ನಾವು ಪಾಲಿಕೆಯಾಗಿ ಇಟ್ಟುಕೊಂಡೇ ಹೋದೆವು. ಇಂಥ ಒಂದು ಭಾಗ್ಯ ನಂದದ. ಟೊಬ್ಬಾರ ಕುಮಾಯೇ ಟೊಬ್ಬಾರ ಕುಮಾಯೇ. ಓ ಅದಕ್ಕೆ ಅವ್ರಂತಾರ ಕಾಯದ್ಯಾವೆ ಹಸಿ ವಾವೇ ಉತ್ತರಾಯಿ ಠೇವಿ ತೋಹಾಪಾಯಿ ಜೀವ ತೋಡ. ಏನು ಕೊಟ್ಟರು ಸಹಿತ ತೀರ್ಲಾರ್ದಂಥ ಉಪಕಾರ ಸದ್ಗುರುನಾಥ ನಮಗೆ ಮಾಡಿ ಹೋದ. ಏನು ಮಾಡಿದ್ರು ಕಡಿಮೆ ನಮಗೆ ಅನ್ನಿಸ್ತದ ಮಾಡಿರ್ಬೇಕು ನಾವು ಅಂತೇಳಿ. ಎಲ್ಲಿ ತನಕ ನಮಗೆ ಮಾಡೇವು ಅನ್ನಿಸ್ತದಲ್ಲ ಅಲ್ಲಿ ತನಕ ಮಾಡಿದ್ದಕ್ಕೆ ಅರ್ಥನೇ ಇಲ್ಲ ಅಂತಾರೆ. ಟೊಬ್ಬಾರ ಕುಮಾಯೇ ಟೊಬ್ಬಾರ ಕುಮಾಯೇ. ಓ ಮನೆ ಬಿಟ್ಟಿಲ್ಲ, ಹೆಂಡ್ರನ್ನ ಬಿಟ್ಟಿಲ್ಲ, ಮಕ್ಕಳನ್ನ ಬಿಟ್ಟಿಲ್ಲ, ಏನೂ ಬಿಟ್ಟಿಲ್ಲ. ನಾವು ಅವ್ರು ಎಲ್ಲ ಬಿಟ್ಟು ನಮ್ಗಾಗಿ ಇಷ್ಟೆಲ್ಲ ಮಾಡಿಕೊಟ್ಟಾರ ಅಂದಾಗ ಎಂಥ ಉಪಕಾರ. ಕಾಯದ್ಯಾವೆ ಹಸಿ ವಾವೇ ಉತ್ತರಾಯಿ ಠೇವಿ ತೋಪಾಯಿ ಜೀವ ತೋಡ. ಈ ಜೀವ ನಿವಾರಿಸಿ ಒಗದ್ರು ಸಹಿತ ಕಡಿಮದ ಅಂತಾರ. ಅಂಥ ಉಪಕಾರ ಸದ್ಗುರುನಾಥ ಮಾಡ್ಯಾರ ನಮಗೆ. ಎಷ್ಟು ಸರಳಾಗ ನಮಗೆ ಪರಮಾರ್ಥವನ್ನು ತಿಳಿಸಿದ್ರಂದ್ರೆ ಸಹಜ ಬೋಲಾನೆ ಹಿತ ಉಪದೇಶ, ಸಹಜ ಬೋಲಾನೆ ಹಿತ ಉಪದೇಶ, ಕರುಣಾನೆ ಕರುಣಿಸಾಯಾಸ ಸಿಕವಿತಿ ಸಿಕವಿತಿ ಸಿಕವಿ. काय द्यावे याची वावे उतराई, काय द्यावे याची वावे उतराई, काय द्यावे याची वावे उतराई. हो सूर सहज बोलणे ಹಿತೋಪದೇಶ. ಭಾಳ ಸರಳಾಗಿ ನಮಗೆ ಪರಮಾರ್ಥವನ್ನು ತಿಳಿಸಿದರು. ಇಷ್ಟು ಗಡಚದಲ್ಲ ಆಧ್ಯಾತ್ಮ ವಿದ್ಯಾ. ಇವ್ರು ಏನು ಹೇಳ್ತಾರೆ ಸಮರ್ಥರು,
ಆಧ್ಯಾತ್ಮ ವಿದ್ಯೆ ಅರಿಬೇಕಾದ್ರೆ ಎಷ್ಟು ಒಂದು ಸೂಕ್ಷ್ಮತಾ ಬೇಕಂದ್ರೆ ಒಬ್ಬ ದೊಡ್ಡ ವ್ಯಾಪಾರಿ, ಒಬ್ಬ ದೊಡ್ಡ ಕಂಪನಿ ಮಾಲಕ, ಒಬ್ಬ ದೊಡ್ಡ ಏನಪ್ಪ ಅಂದ್ರೆ ಬಿಸ್ನೆಸ್ ಮನುಷ್ಯ ತನ್ನ ಎಲ್ಲ ಕಾರಭಾರದ ಲೆಕ್ಕಪತ್ರವನ್ನು ಮಾಡಲಿಕ್ಕೆ ಈಗ ಸೇರ್ಜಿಯವ್ರು ಇದ್ದಾರಲ್ಲ, ಇವರೆಲ್ಲ ಮಾಡ್ಬೇಕಾದ್ರೆ ರಾತ್ರಿ 12 ಸುಮಾರು ಏಕಾಂತದವ್ರು ಕುತ್ಕೊಂಡು ಎಲ್ಲ ಮಾಡ್ತಿರ್ತಾರೆ. ಎಷ್ಟು ತೀಕ್ಷ್ಣ ಇರ್ತಾರಂದ್ರೆ ಅಷ್ಟು ಲೆಕ್ಕಪತ್ರ ಸೂಕ್ಷ್ಮದ ವಿಚಾರ ನೋಡ್ತಿರ್ತಾರಲ್ಲ, ಅದರ ಕೋಟಿಪಟ್ಟು ಸೂಕ್ಷ್ಮತೆ ಅದರ ಕೋಟಿಪಟ್ಟು ಏನಪ್ಪ ಅಂದ್ರೆ ಅಂಥ ಒಂದು ಮನಸ್ಸಿನ ಒಂದಿದು ಈ ಆಧ್ಯಾತ್ಮ ಕಲೀಲಿಕ್ಕೆ ಬೇಕಾಗ್ತದೆ. ಅಂಥದ್ದು ಮಹಾರಾಜರು ಸಹಜ ಬೋಲನೆ ಹಿತೋಪದೇಶ ಅಗದಿ ಸರಳಾಗಿ ಹೇಳಿಬಿಟ್ರು. ನಮಗೆ ಎಷ್ಟು ಸರಳ ಹೇಳಿದ್ರೆ ಅಂದ್ರೆ ನೀವು ಗಣಪತರಾವ್ ಮಹಾರಾಜರ ಜೀವನ ನೋಡಿದ್ರೆ ಖರೆ ಅಂದರೆ ಇಷ್ಟು ಮಾವಾಳು ಅವರು ಇವತ್ತಿನ ದಿವಸ ಅವ್ರ ಭಕ್ತಿ ಈ ರೀತಿ ಬೆಳಿಲಿಕ್ಕತ್ತಲ್ಲ. ಯಾಕಂದ್ರೆ ಆ ರೀತಿ ಶಿಷ್ಯರನ್ನ ಪ್ರೇಮ್ ಮಾಡಿದರು, ಅವ್ರ ಜೊತೆನೇ ಇದ್ದರು, ಹಬ್ಬದಾಗ ಹಬ್ಬ ಮಾಡ್ತಿದ್ರು, ಪಗಡಿ ಆಡ್ತಿದ್ರು, ಎಲ್ಲ ಮಾಡ್ತಿದ್ರು, ಮಾಡ್ಕೋತಾನೆ ಆಧ್ಯಾತ್ಮದ ಒಂದು ಗುಯ್ಯದ ಜ್ಞಾನವನ್ನು. ಇಷ್ಟೇ ಅಲ್ಲ, ತಮ್ಮ ನಿರ್ಯಾಣ ಟೈಮ್ದಾಗ ಅವರಂದ್ರು ಈ ಒಂದು ಆತ್ಮಜ್ಞಾನದ ವಿದ್ಯಾ ಇದು ಎಲ್ಲರಿಗೂ ಅವಗತ ಆಗಬೇಕು, ಎಲ್ಲರಿಗೂ ಇದು ತಿಳಿಬೇಕಂತ ಹೇಳಿ ಸುಲಭ ಆತ್ಮಜ್ಞಾನ ಅನ್ನುವಂಥ ಗ್ರಂಥವನ್ನು ಬರೆದಿಟ್ಟು ಎಲ್ಲರ ಕೈಯಾಗ ಕೊಟ್ಟು ಹೋದ್ರಲ್ಲ. ಕಾಯ ಸಾಂಗು ಮಿಯಾ ಸಂತಾಚೆ ಉಪಕಾರ ಮಜ ನಿರಂತರ ಜಾಗವೀತೆ. ಇಷ್ಟು ಸರಳದಲ್ಲ, ಅದನ್ನು ಓದಿ ನೋಡ್ರಿ ಅಂತಾರು. ಅಗ್ದಿ ಅಷ್ಟು ಸರಳ ಮಾಡಿಕೊಟ್ರು. ಇಷ್ಟೆಲ್ಲ ಯಾಕೆ ಮಾಡಿಕೊಟ್ರು ಅಂದ್ರೆ ನಮ್ಮ ಉದ್ಧಾರಕ್ಕಾಗಿ ಮಾಡಿಕೊಟ್ರು. ಅಂಥವ್ರಿಗಾಗಿ ನಾವು ಏನಿದನ್ನೆಲ್ಲ ಮಾಡಲಿಕ್ಕತ್ತಲ್ಲ ಅದು ಏನೂ ಅಲ್ಲೇ ಅಲ್ಲ. ರಾಮ ಸೇತುವೆ ಕೊಟ್ಟು ಹೊತ್ನಾಗ ಅಳಿಲು ಬಂದು ಉಸುಕ್ನ್ಯಾಗ ಉಳ್ಳಾಡಿ ಬಂದು ಹಿಂಗೆ ಜಾಡಿಸ್ತಿತ್ತಂತಲ, ಹಂಗೆ ನಾವು ಜಾಡಿಸಿದಂಗೆ ಅನ್ನಿಸ್ತದ. ಅದಕ್ಕೆ ನೀವು ಇನ್ನೂ ಉತ್ತರೋತ್ತರ ಗುರುವಿನ ಭಕ್ತಿಗಾಗಿ ದುಡಿಯೋಣ. ಈ ಯುವಕರು ಏನಿದ್ದಾರಲ್ಲ ಅಂದರೆ ಏನು ಸಣ್ಣ ಒಂದು ಸಂತ ಮಂಡಳಿ ಏನದಲ್ಲ, ಇವರು ಎಲ್ಲರಿಗೂ ಪ್ರೋತ್ಸಾಹ ಕೊಡೋಣ. ಆಮೇಲೆ ಎಷ್ಟು ಬೇಕಷ್ಟು ನೈತಿಕವಾಗಿ ಬಂದೋಬಸ್ತ್ ಇದ್ಕೊಂಡು ನಾವು ಭಕ್ತಿ ಬೆಳೆಸಿದ್ದೇವೆ ಅಂದ್ರೆ ಆ ಭಕ್ತಿ ಉತ್ತರೋತ್ತರವಾಗಿ ಉಳಿತದ, ಬೆಳೀತದ. ಅದಕ್ಕಾಗಿ ನೀವುಗಳೆಲ್ಲ ದುಡಿಯೋಣ ಅಂತ ಹೇಳ್ಕೊತ ಕೊನೆ ಚರಣ. काय द्यावेया तुका म्हणे वत्स धेनुवे तातीत, तुका म्हणे वत्स धेनुवे तातीत, तुका म्हणे वत्स धेनुवे तातीत, तुका म्हणे वत्स धेनुवे तातीत. ತಾಯಿ ಅಡವಿಗೆ ಮೇಯ್ಲಿಕ್ಕೆ ಹೋದ್ರು ಸಹಿತ ಅದರ ಲಕ್ಷ್ಯ ಮನೆಯೊಳಗಿದ್ದ ಕರುವಿನ ಮೇಲೆ ಇರ್ತದೆ. ಹಂಗ ಸದ್ಗುರುನಾಥ ಸಗುಣದ ಇರೋ ಲೆಕ್ಕ, ನಿರ್ಗುಣದಾಗಿರೋ ಲೆಕ್ಕ. ಯಾವಾಗಲೂ ತನ್ನ ಶಿಷ್ಯರ ಬಗ್ಗೆ ಸದಾ ಚಿಂತನೆ ಮಾಡ್ತಿರ್ತಾನಂತ ಅಂಥೇಳಿ ಹಿಂಗೆಲ್ಲ ನಡೀತಾವ. ಗುರುನಾಥ ಇದ್ದಾಗಲ್ಲ, ಇದ್ದದಕ್ಕಿಂತ ಎಷ್ಟೋ ಪಟ್ಟು ಹಿಂದಾಗಡೆ ನಡೀತಾವ. ಇದ್ದಾಗ ಸೀಮಿತವಾದಂಥ ಸಾಮರ್ಥ್ಯದಿಂದ ಅವ್ರು ಕಾರ್ಯ ಮಾಡಬೇಕಾಗ್ತದೆ. ನಿರ್ಗುಣದಾಗಿ ಎಲ್ಲರ ಹೃದಯದೊಳಗೆ ನಿಂತು ಕಾರ್ಯ ಮಾಡಬೇಕಾಗ್ತದೆ. ಎಲ್ಲರ ಹೃದಯದೊಳಗೆ ಮಾಡ್ಲಿಕ್ಕತ್ತಾರ. ಒಬ್ಬರು ತಮ್ಮ ಶರೀರವನ್ನು ದುಡಿಸ್ಲಿಕ್ಕತ್ತಾರ, ಒಬ್ಬರು ಜ್ಞಾನದ ವಿಚಾರವನ್ನು ಹೇಳಲಿಕ್ಕತ್ತಾರ, ಹಾಡ್ಲಿಕ್ಕತ್ತಾರ, ಕುಣಿಲಿಕ್ಕತ್ತಾರ, ಅಡುಗೆ ಮಾಡ್ಲಿಕ್ಕತ್ತಾರ, ಕಸ ಹುಡುಗಲಿಕ್ಕತ್ತಾರ. 1 2 ಎಲ್ಲರೊಳಗೂ ಸದ್ಗುರುನಾಥನೆ ನಿಂತು ಮಾಡ್ಲಿಕ್ಕತ್ತಾರ. ಇದನ್ನು ನಾವು ಗಟ್ಟಿ ಹಿಡ್ಕೊಂಡು ಮಾಡಿದೇವು ಅಂದ್ರೆ ನಾವು ಮಾಡಿದ್ರ ಸೇವಾದ ಫಲ ನಮಗೆ ಸಿಗ್ತದೆ. ಅದೆಲ್ಲ ಬಿಟ್ಟು ನಾ ಮಾಡಿದ್ನಿ ಅಂತೇಳಿ ಅಕಸ್ಮಾತ್ ಮನಸ್ಸಿನಾಗ ಬಂದರೂ ಸಹಿತ ಮಾಡಿದೇನೆಂಬುದು ಮನದಳು ಹೊಳೆದೊಡೆ ಏಡಿಸಿ ಕಾಡಿತ್ತು ಶಿವನ ಡಂಗುರ. ನಾವ್ಯಾರು ಮಾಡೋರು ಅಲ್ಲ, ನಮ್ಮದು ಕೂತನೂ ಅಲ್ಲ. ಗುರುನಾಥನ ಸೇವಾದೊಳಗೆ ಹಿಂಗೆ ಮುಂದುವರಿಯೋಣ ಅಂತ ಹೇಳ್ಕೊತ ತುಕಾ ಮನೆ ವತ್ಸದೇನು ಚಿತ್ತ, ತುಕಾ ಮನೆ ವತ್ಸದೇನು ಚಿತ್ತ. तैसा मजा येते सांभाळीती, तैसा मजा येते
तैस मज येते सांभाळीची सांभाळीते काय द्यावे याचे भावे भूतला काय द्यावे याचे भावे ठेवी तो हा पायी जीव तोडा ठेवितो हा पायी जीव तोडा ठेवितो हा पायी जीव तोडा जीव तोडा काय द्यावे याचे भावे भूतला काय द्यावे याचे भावे भूतला काय द्यावे याचे भूतला वावे भूतला वावे अकल्पाय श्वावे तया कुळा माझ्या सगळा हरीच्या दासा कल्पनेची बाजार हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकाशी नामा म्हणे तया असावे कल्याण जामुक निदान पांडुर ठोब्बार कुमाये जय जय विठोबा